ನನಗೆ ಅದು ಮಾತು ಕೊಟ್ಟ ಮೇಲೆ ನಡ್ಕೋಬೇಕಿತ್ತು ಕುಮಾರಣ್ಣ. ಅದು ಪಾಪ ರೇವಣ್ಣ ಒಳ್ಳೆ ಮನುಷ್ಯ, ರಾಜೀನಾಮೆ ಕೊಟ್ಟೆ, ಪಕ್ಷಕ್ಕೆ ರಾಜೀನಾಮೆ ಕೊಟ್ಟೆ. ಮುಖ್ಯಮಂತ್ರಿ ಅನ್ನೋದು ಒಂದು ಪೊಸಿಷನ್, MLA ಅನ್ನೋದು ಒಂದು ಪೊಸಿಷನ್. ಯಾರ ಜೊತೆಗೆ ಸೇರಿ ಸರ್ಕಾರ ಮಾಡೋದು ಬೇಡ ಅಂತ ನಾನು ಕುಮಾರಣ್ಣ ಮಾತಾಡಿದೆ. ನಾವು ಯಾವುದೇ ಕಾರಣಕ್ಕೂ ಬಿಜೆಪಿ ಜೊತೆಗೆ ಹೋಗಲ್ಲ ಅಂತ ಒಂದು ಅನೌನ್ಸ್ ಮಾಡಿ. ನನ್ನ ಬೇಸಿಕ್ ನೇಚರ್ ಅಲ್ವಲ್ಲ, ನಾನು ನನಗೆ ಒಪ್ಪಿಗೆ ಆಗದೆ ಇರೋದ್ರ ಜೊತೆಗೆ ಹೋಗೋ ಅಂಥದ್ದು ಆಗದೆ ಇರೋಂಥದ್ದು. ನಮ್ಮ ತಂದೆಯವರು ಅಥವಾ ಬರೀ ನಮ್ಮ ತಂದೆಯವರು ಅಷ್ಟೇ ಅಲ್ಲ, ನಾನು ಗೌರವ ಕೊಡೋ ಅಂಥವ್ರು ಅನ್ನೋಂಥವ್ರು. ನಾನು ಬಸವಣ್ಣಗೆ ಗೌರವ ಕೊಟ್ಟರೆ, ಬುದ್ಧಗೆ ಗೌರವ ಕೊಟ್ಟರೆ, ಅಂಬೇಡ್ಕರ್ಗೆ ಗೌರವ ಕೊಟ್ಟರೆ, ವಿವೇಕಾನಂದ ಅವರಿಗೆ ಗೌರವ ಕೊಟ್ಟರೆ, ಕುವೆಂಪು ಅವ್ರಿಗೆ ಗೌರವ ಕೊಟ್ಟರೆ, ಇಂಥವೆಲ್ಲರಿಗೂ ಗೌರವ ಕೊಡ್ತೀನಿ ಅಂದರೆ ಅವರು ಕೆಲವು ಇವನ್ನ ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕಲ್ಲ. ಸುಮ್ಮನೆ ಗೌರವ ಹೇಳೋದಕ್ಕೆ ನಾನು ಹಂಗೆ ಹಿಂಗೆ ನಮ್ಮ ಬರೀ ಬಸವಣ್ಣನ ವಚನಗಳನ್ನ ಹೇಳ್ಬಿಟ್ರೆ ಎಲ್ಲ ಬಸವಣ್ಣ ಭಕ್ತರಾಗಲ್ಲ. ಅಟ್ಲೀಸ್ಟ್ ಆ ಬಸವಣ್ಣ ಯಾವ ಥರ ನಡ್ಕೊಂಡದ್ದ ಅನ್ನೋದು ಅದು ಆ ಥರದ್ದು ಸ್ವಲ್ಪ ನಡ್ಕೊಂಡ್ರೆ ಬಸವಣ್ಣನ ಭಕ್ತ ಅಂತ ಹೇಳ್ಬೋದು. ಹಾಗೆ ನನಗೆ ಅದು ಮಾತು ಕೊಟ್ಟ ಮೇಲೆ ನಡ್ಕೋಬೇಕಿತ್ತು ಕುಮಾರಣ್ಣ. ಅವರು ಇದ್ರಿಗೆ ರೇವಣ್ಣದ್ದು, ಕುಮಾರಣ್ಣದ್ದು, ಸಂತೋಷ್ ಲಾಡ್ ಇದ್ರು, ಭರ್ಜರಿ ಒಂದು 50-60 ಜನ MLAಗಳಿದ್ರು. ನಾವು ಒಂದ್ಸರಿ ಮಾತು ಕೊಟ್ಟ ಮೇಲೆ ಅದ್ರ ಪ್ರಕಾರ ನಡಿಬೇಕು. ಇದು ನೀವು ನಡಿಲಿಲ್ಲ ಅಂದ್ರೆ ಅದ್ರ ಭಾಗ ನಾನಲ್ಲ, ನಾನು ಹೊರಗೆ ಹೋಗ್ತೀನಿ ನಾನು ಇದರಿಂದ ಅಂತಂದೆ. ಬ್ರದರ್ ಕುತ್ಕೊಳ್ರಿ ಬ್ರದರ್ ಅಂತಂದೇಳಿ. ಅದು ಪಾಪ ರೇವಣ್ಣ ಒಳ್ಳೆ ಮನುಷ್ಯ, ಆದರೆ ಅವ್ರು ಹೇಳಿದ್ದು ಈ ಸರಿ ಜಾಸ್ತಿ ದುಡ್ಡು ಕೊಟ್ಬಿಡೋಣ ಬ್ರದರ್ ಎಲ್ಲರಿಗೂ, ಎಲೆಕ್ಷನ್ನಾಗೆ ನಾವು ಮತ್ತೆ ಗೆದ್ದು ಬರ್ತೀವಿ ಅಂದರು. ರೇವಣ್ಣ ಅಲ್ಲ, ನಾವು ಮಾತು ಉಳಿಸ್ಕೋಬೇಕು, ಇಲ್ಲ ಅಂತಂದ್ರೆ ನಾನು ಇರಲ್ಲ ನಿಮ್ಮ ಜೊತೆಗೆ ಅಂತಂದೇಳಿ ಬಂದು ರಾಜೀನಾಮೆ ಕೊಟ್ಟೆ, ಪಕ್ಷಕ್ಕೂ ರಾಜೀನಾಮೆ ಕೊಟ್ಟೆ. ಕೇಂದ್ರದಲ್ಲಿ ನನ್ನ ಎಂಥದ್ದು ರಾಜ್ಯದ ವಿಶೇಷ ಪ್ರತಿನಿಧಿ ಅಂತಂದೇಳಿ ಜವಾಬ್ದಾರಿ ಕೊಟ್ಟಿದ್ರು, ಅದನ್ನು ಬಿಟ್ಟೆ. ಅದ್ರ ಬಗ್ಗೆ ನನಗೇನು ಯಾವುದೇ ಹಪಾಹಪಿ ಇಲ್ಲ, ಯಾವ ಅಧಿಕಾರ. ಆಮೇಲೆ ಅಧಿಕಾರ ಅನ್ನೋ ಪದನೇ ಸರಿಯಾಗಿ ಯಾರು ಅರ್ಥ ಮಾಡ್ಕೊಂಡಿಲ್ಲ. ಅಧಿಕಾರ ಅನ್ನೋದಿರೋದು ಒಳಗಡೆಗೆ, ಹೊರಗಡೆಗೆ. ಅದು ನಮ್ಮ ಫ್ರೆಂಡ್ ಒಬ್ಬ ಹೇಳ್ತಿದ್ರು, ಅಧಿಕಾರ ಅನ್ನೋದು ಒಳಗಡೆ ಇರೋದು, ಹೊರಗಡೆ ಇರೋದು ಪೊಸಿಷನ್ನು. ಮುಖ್ಯಮಂತ್ರಿ ಅನ್ನೋದು ಒಂದು ಪೊಸಿಷನ್ನು, MLA ಅನ್ನೋದು ಒಂದು ಪೊಸಿಷನ್ನು. ಆ ಪೊಸಿಷನ್ ಜೊತೆಗೆ ಪವರು ಇದ್ದರೆ, ಆ ಪವರ್ ಒಳಗಡೆ ಇರೋದು, ಪೊಸಿಷನ್ ಹೊರಗಡೆ ಇರೋದು. ಪೊಸಿಷನ್ ಜೊತೆ ಪವರ್ ಇದ್ದರೆ ಹೆಚ್ಚು ಜನರಿಗೆ ನಾವು ಒಳ್ಳೇದು ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ಈಗ ಹಿಂದೆ ಮುಖ್ಯಮಂತ್ರಿ ಆಗಿದ್ರು ನಮ್ಮ ಸ್ನೇಹಿತರು ಬೊಮ್ಮಾಯಿ ಅವರು, ಬಸವರಾಜ ಬೊಮ್ಮಾಯಿ ಅವರು. ಅವ್ರ ಸ್ವಂತಕ್ಕೆ ನಾನು ಇಂಥನ್ನೊಬ್ಬನ ಮಂತ್ರಿ ಮಾಡ್ತೀನಿ ಅನ್ನೋ ಇದು ಇತ್ತು ಅವ್ರಿಗೆ. ನನಗೆ ಬೇಕಾದ ಇವನು MLA, ನಾನು ಇವನು ಮಂತ್ರಿ ಮಾಡ್ತೀನಿ ಅಂತಂದೆ. ಅದು ನನಗೆ ಹೇಳ್ತಿರ್ತಾರೆ, ನೀವು ಎಂಥದ್ದು BJPಗೆ ಅವ್ರಿಗಿಂತ ಮೊದಲು ಹೋಗ್ಬಿಟ್ಟಿದ್ರೆ ನೀವು ಚೀಫ್ ಮಿನಿಸ್ಟರ್ ಆಗ್ತಿದ್ರಿ ಅಂತ. ನಾವು ಅಲ್ಲೋಗಿ ಅಂಥ ಚೀಫ್ ಮಿನಿಸ್ಟರ್ ಆಗೋದು ನಮಗೇನು ಬೇಕಿಲ್ಲ. ಈಗ ನಮ್ಮ ತಂದೆಯವರು ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ದೇವೇಗೌಡರು ಸಜೆಸ್ಟ್ ಮಾಡ್ಬೋದಿತ್ತು ಅಷ್ಟೇ, ಇಂಥವ್ರನ್ನ ಮಾಡ್ಕೊಳ್ರಿ ಅಂತಂದೇಳಿ. ಇವರು ಹೇಳ್ತಿದ್ರು, ಗೌಡ್ರೆ ನೀವು ನೋಡ್ಕೊಳ್ರಿ, ನಾನು ನೋಡ್ಕೊಂತೀನಿ, ನೀವು ಇದ್ರೊಳಗೆ ತಲೆ ಹಾಕಬೇಡ್ರಿ ಅಂತ ಹೇಳ್ತಿದ್ರು. ಗೌಡ್ರು ಮರ್ಯಾದೆ ಕೊಡ್ತಿದ್ರು ಅದಕ್ಕೆ. ಯಾಕೆಂದ್ರೆ ಅವರು ಮೊದಲಿಂದ ಕಟ್ಕೊಂಡು ಬಂದರು, ಅವ್ರು ಪಕ್ಷನ ಒಟ್ಟಿಗೆ ಕಟ್ಟಿದ್ರು. ಇಲ್ಲ ಆವಾಗ ಮಾತಾಡಲಿಲ್ಲ. ಹೋಗಿ ನೋಡಿದ್ದೀನಿ, ಬೇಕಾಷ್ಟು ಸರಿ ನೋಡಿದ್ದೀನಿ. ನನ್ನ ಬಗ್ಗೆ ಈಗಲೂ ಪ್ರೀತಿ ಇದೆ. ನಾನು ಆ್ಯಕ್ಚುಲಿ ಹೋಗಿ ನೋಡ್ಬೇಕು ಅಂತಿದ್ದೀನಿ. ಈಗ ನಮ್ಮ ಶಾಮನೂರು ಶಿವಶಂಕರಪ್ಪ ಅವರೊಬ್ರು 92-93 ವರ್ಷ ಆದರೂ MLA ಆಗಿ ಅವ್ರು ಈಗಲೂ ಮುಖ್ಯಮಂತ್ರಿಗಿರಿ ಕೊಟ್ಟರೆ ಮಾಡ್ತೀನಿ ಅನ್ನೋ ಅಂತ ಒಂದು ಹುಮ್ಮಸ್ ಇದೆಯಲ್ಲ, ಅದಕ್ಕೆ ಮೆಚ್ಚಿಕೊಂಡು ಉಳಿದದ್ದೇನೋ ಅಂತ ಅಲ್ಲ, ಆ ಮೆಚ್ಚುಗೆ ಹಿನ್ನೆಲೆ ಒಳಗಡೆ ಅವ್ರಿಗೆ ಆ ಉತ್ಸಾಹನ ಮೆಚ್ಕೊಂಡು ಅವ್ರನ್ನೊಬ್ರನ್ನ ಹೋಗಿ ನೋಡೋದಿದೆ, ದೇವೇಗೌಡರನ್ನ ಹೋಗಿ ನೋಡೋದಿದೆ. ಕತೆ ಶುರು ಮಾಡಬೇಕು ಅಂತಂದ್ರೆ ಸ್ವಲ್ಪ ಇನ್ನೂ ಹಿಂದಕ್ಕೆ ಹೋಗ್ಬೇಕು. ನಾನು MLA ಆಗಿ ಗೆದ್ದದ್ದು JDS ಇಂದ ಗೆದ್ದಿದ್ದೆ. JDS ಇಂದ ನಾವು 58 ಜನ ಗೆದ್ದಿದ್ವಿ. ಆವಾಗ ನಾನು ಕುಮಾರಣ್ಣ ಏನು ಮಾತಾಡಿದ್ವಿ ಅಂತಂದರೆ, ನಮ್ಗೆ ಯಾರಾದರೂ ಬೆಂಬಲ ಕೊಡಲಿ, ಸರ್ಕಾರ ನಾವು ಮಾಡೋಣ. ಬೆಂಬಲ BJPಯವರಾದರೂ ಕೊಡಲಿ, ಕಾಂಗ್ರೆಸ್ನವರಾದರೂ ಕೊಡಲಿ, ಸರ್ಕಾರ ನಾವು ಮಾಡ್ಬೇಕಷ್ಟೆ. ಯಾಕೆಂದ್ರೆ ಅವ್ರಿಗೆ ಒಬ್ರಿಗೊಬ್ರಿಗೆ ಅವ್ರೇನು ಸರ್ಕಾರ ಮಾಡಂಗೆ ಇರಲಿಲ್ಲ. ಅವ್ರೇನು ಒಬ್ರಿಗೊಬ್ರು ಬೆಂಬಲ ಕೊಟ್ಕೊಂಡು, ಬಟ್ ನಾವು ಯಾರ ಜೊತೆಗೆ ಸೇರಿ ಸರ್ಕಾರ ಮಾಡೋದು ಬೇಡ ಅಂತ ನಾನು ಕುಮಾರಣ್ಣ ಮಾತಾಡಿದ್ವಿ. ಆಮೇಲೆ ಸಿದ್ದೇಶಣ್ಣ ದಾವಣಗೆರೆ MP ಅವರು ಫೋನ್ ಮಾಡಿದ್ರು.
ಫೋನ್ ಮಾಡಿ, ನೀವು ಸರ್ಕಾರ ಮಾಡೋದಾದ್ರೆ ನಾವೆಲ್ಲ ಒಪ್ಪಿಗೆ ಅಂತೀವಿ, ನಾವು ಬೆಂಬಲ ಕೊಡ್ತೀವಿ ಅಂತ. ಅವ್ರಿಗೆ ಕಾಂಗ್ರೆಸ್ನವ್ರು ಬರೋದು ಬೇಕಿದ್ದಿಲ್ಲ. ಈಗ ನಾವು ಆ ಥರದ್ದು BJP ಅವ್ರ ಬೆಂಬಲ ತಗೊಂಡೆ ಸರ್ಕಾರ ಮಾಡೋಣ ಅಂತ ಒಂದು ಆಲೋಚನೆ ಒಳಗೆ ನಾವಿದ್ವಿ. ಯಾಕೆಂದ್ರೆ ಅಲ್ಲಿವರೆಗೂ ಕಾಂಗ್ರೆಸ್ ಇತ್ತು, SM ಕೃಷ್ಣ ಅವ್ರದ್ದು. ಅದನ್ನ ತಿರಸ್ಕಾರ ಮಾಡಿ ಜನರು ಬೇರೆ ಒಂದು ಇದನ್ನು ಕೊಟ್ಟಿದ್ರು. ಆ ಆಲೋಚನೆ ಒಳಗೆ ನಾವಿದ್ವಿ. ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇತ್ತು. ನಾನು ಒಂಥರ ಏನೋ ಸ್ವಲ್ಪ ನಂದೇ ಕಲ್ಪನೆಗಳು ಬೇರೆ. ಶಾಸಕಾಂಗ ಪಕ್ಷದ ಸಭೆ ಅಂದ್ರೆ ನಮ್ಮ ಹೇಳಿಕೆ, ನಮ್ಮ ಒಂದು ಅಭಿಪ್ರಾಯಕ್ಕೂ ಒಂದು ಮನ್ನಣೆ ಇರ್ತೈತಿ ಅಂತಂದೇಳಿ ಎಲ್ಲ ನಾನು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು ಅನ್ಸುತ್ತೆ ತಮ್ಗೆ. ಅಲ್ಲ, ಯಾವಾಗ್ಲೂ ನಾನು ಜಾಸ್ತಿನೇ ಇರುತ್ತೆ ಎಕ್ಸ್ಪೆಕ್ಟೇಷನ್. ಅದು ಒಳ್ಳೇದೇ ನನಗೆ, ಯಾಕೆಂದ್ರೆ ಒಳ್ಳೆ ದಿಕ್ಕಿನೊಳಗೆ ಒಳ್ಳೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೇನೆ. ಅಲ್ಲಿ ಹೋದಾಗ ಶಾಸಕಾಂಗ ಪಕ್ಷದ ಸಭೆ ಒಳಗಡೆ ದೇವೇಗೌಡರು ಒಂದು ಮೂಲೆಗೆ ಒಂದು ಟೇಬಲ್ ಹಾಕ್ಸ್ಕೊಂಡ್ರು. ನಾವೆಲ್ಲ ಒಂದು 58 ಜನ ಅಲ್ಲಿ ಕುತ್ಕೊಂಡಿದ್ವಿ ಏಟ್ರಿಯ ಹೋಟ್ಲಲ್ಲಿ. ಮೂಲೆ ಕುತ್ಕೊಂಡು ಇಬ್ರಾಹಿಮು, MP ಪ್ರಕಾಶು, ಸಿಂಧ್ಯಾ, ಆಮೇಲೆ ಯಾವ್ರು ಒಂದು 8 ಜನ, ಸಿದ್ದರಾಮಯ್ಯ, ಇವರೆಲ್ಲರೂ ಕುತ್ಕೊಂಡು ಏನೇನೋ ಗುಸು ಮಾತಾಡಿದ್ರು. ಬಂದು ಸ್ಟೇಜ್ ಮೇಲೆ ನಾವು ಯಾವುದೇ ಕಾರಣಕ್ಕೂ BJP ಜೊತೆಗೆ ಹೋಗಲ್ಲ ಅಂತ ಒಂದು ಅನೌನ್ಸ್ ಮಾಡಿಬಿಟ್ರು. ನನಗೆ ತಕ್ಷಣಕ್ಕೆ ಭಾರಿ ಸಿಟ್ಟು ಬಂತು. ಎದ್ದು ಇಲ್ಲ, ಇದಕ್ಕೆ ನಂದು ಒಪ್ಪಿಗೆ ಇಲ್ಲ ಅಂತಂದೇಳಿ ಎದ್ದು ನಿಂತ್ಕೊಂಡೆ. ಅವರು ದೇವೇಗೌಡರು ಸಿಂಧ್ಯಾ ಅವ್ರ ಕಡೆ ನೋಡಿದ್ರು. ಅವರು ಸಿಂಧ್ಯಾ ಹಂಗೆ ಇದನ್ನ ಇಳಿದು ಬಂದರು, ಸ್ಟೇಜ್ ಇಳಿದು ಬಂದು ಬಾಯಿಲ್ ಮೈಮ ಅಂತ ಸೈಡಿಗೆ ಕರ್ಕೊಂಡೋಗಿ ಅದು ಹಂಗಲ್ಲ ಹಿಂಗಲ್ಲ ಅಂತ ಏನೋ ಮಾತಾಡ್ತಿದ್ರು. ಅಷ್ಟೊತ್ತಿಗೆ ದತ್ತ ಪತ್ರಕರ್ತರನ್ನೆಲ್ಲರನ್ನು ಒಳಗೆ ಕರೆದ್ಬಿಟ್ರು. ನಾವು ಶಾಸಕಾಂಗ ಪಕ್ಷದ ಸಭೆ ಒಳಗೆ ಏನೇ ಮಾತಾಡೋದು ಸರಿ ಇರುತ್ತೆ, ಪತ್ರಕರ್ತರಿದ್ರಿಗೆ ಇಂಥವೆಲ್ಲ ಮಾತಾಡೋದಲ್ಲ ಅಂತ ನಾನು ಸುಮ್ಮನಾದೆ. ಕುಮಾರಣ್ಣ ಬೇಜಾರಾಗಿ ಸುಮ್ಮನಾದ್ರು. ಬಟ್ ಆವಾಗಲೇ ನಾವು BJP ಬೆಂಬಲ ತಗೊಂಡು ಒಂದು 6 ತಿಂಗಳು ಎಲೆಕ್ಷನ್ ನಡೆದಿದ್ರು ಕೂಡ, 6 ತಿಂಗಳು ಅವ್ರು ಬೆಂಬಲ ವಾಪಸ್ ತಗೊಂಡು ಮತ್ತೆ ಎಲೆಕ್ಷನ್ಗೆ ಹೋಗಿದ್ರು ಕೂಡ JDSದು ಇನ್ನೂ ಹೆಚ್ಚಿನ ಸೀಟ್ ಬರೋಕ್ಕೆ ಸಾಧ್ಯತೆ ಇತ್ತು. ಯಾಕೆಂದ್ರೆ ಅಷ್ಟು ಒಂಥರ ಪಕ್ವವಾಗಿತ್ತದು ಟೈಮ್. ಅದೇ ಹಂಗ ಮೊದ್ಲು ಬೇಡ ಅಂತ ಅಂದದ್ದು ದೇವೇಗೌಡರು. ಆಮೇಲೆ ನಾನು ಯಾವುದೋ ಒಂದು ಅಮೇರಿಕ ಪ್ರವಾಸಕ್ಕೆ ಹೋಗಿದ್ದೆ. ಅದು ಮಾಚು ಪಿಚುಗೆ ಅಲ್ಲಿ ಅದು ಈಗ ಪ್ರಪಂಚದ ಹೊಸ ಅದ್ಭುತಗಳಲ್ಲಿ ಅದು ಒಂದು ಅಂತ ಕನ್ಸಿಡರ್ ಮಾಡಿದ್ದಾರೆ. ಹೊಸ 7 ಅದ್ಭುತಗಳು ಅಂತ ಮಾಡಿದ್ದಾರೆ. ಮೊದ್ಲಿದ್ದಂಥವು 7 ಅದ್ಭುತಗಳು ಬೇರೆ. ಅದರೊಳಗೆ ತಾಜ್ ಮಹಲ್ ಇರಲಿಲ್ಲ, ಅವ್ಯಾವು ಇರಲಿಲ್ಲ. ಈಗಿರೋ ಹೊಸ ಅದ್ಭುತಗಳಲ್ಲಿ ತಾಜ್ ಮಹಲ್, ಮಾಚು ಪಿಚ್ಚು ಇವನ್ನೆಲ್ಲವನ್ನು ಸೇರಿಸಿದ್ದಾರೆ. ಅದರೊಳಗೆ ಒಂದು 7ರಲ್ಲಿ ನಾನು ಒಂದು 5 ನೋಡಿದ್ದೀನಿ ಆಗಲೇ ಅಂತ ಅನ್ಸುತ್ತೆ. ಅಲ್ಲಿ ಹೋದಾಗ ಅವರು ದೇವೇಗೌಡರು 10 ಗಂಟೆ ಫೋನ್ ಮಾಡಿದ್ರು, ಕುಮಾರ್ ಏನಾರು ಮಾಡಿಬಿಟ್ಟಿದ್ದಾನೆ, ಬಂದ್ಬಿಡು ಬೇಗ ಅಂತಂದೆ. ನಾನು ಹಾಗಾಗಿ ಒಂದು ವಾರ ಆದಮೇಲೆ ವಾಪಸ್ ಬಂದೆ. ಅಷ್ಟೊತ್ತಿಗೆ ದೇವೇಗೌಡ್ರೆ ಸಮಾಧಾನ ಆಗಿದ್ರು, ಅವ್ರಿಗೆ ಆಗಲೇ ಸಮಾಧಾನ ಆಗಿತ್ತು. ನಾನು ದೇವೇಗೌಡರ ಬಗ್ಗೆ ಒಂಥರ, ನಾನು ತಂದೆಯವ್ರ ಜೊತೆಗೆ ಇದ್ದಂಥವ್ರು, ಅವ್ರ ಬಗ್ಗೆ ಯಾವಾಗಲೂ ನಾನು ಒಂಥರ ಒಂದು ಒಳ್ಳೆ ಪೂಜ್ಯ ಭಾವನೆನೇ ಈಗಲೂ ಅವ್ರ ಬಗ್ಗೆ ಒಂದು ಒಳ್ಳೆ ಭಾವನೆನೇ ಇದೆ. ನಮ್ಮ ತಂದೆಯವ್ರ ಜೊತೆ ಒಡನಾಡಿದಂಥವ್ರು. ಬಂದಾದ್ಮೇಲೆ ಕುಮಾರಣ್ಣನ ನೋಡಕ್ಕೆ ಹೋದೆ. ನನಗೆ ಮೊದಲೇ ಅವ್ರು ಹೇಳಿದ್ರು, ಕುಮಾರಣ್ಣ ನನ್ನ ಕಡೆಗೆ ಗೌಡ್ರು ಹೆಚ್ಚು ಗಮನ ಕೊಡಲ್ಲ, ಮಕ್ಕಳ ಪೈಕಿ ನನ್ನ ಅಲಕ್ಷ್ಯ ಮಾಡ್ತಾರೆ ಅಂತ ಯಾವಾಗಲೂ ಹೇಳಿದ್ರು. ನಾನು ತೋರಿಸ್ತೇನೆ ಗೌಡ್ರಿಗೆ ಅಂತ ನಾನು ಯಾವಾಗಲೂ ಹೇಳ್ತಿದ್ದೆ. ನೋಡ್ರಿ ತಂದೆ, ನನಗೆ ಸ್ವಲ್ಪ ಈ ಪುರಾಣನೂ ಓದಿರೋನು ನಾನು. ಅದರೊಳಗೆ ಈ ಪರಶುರಾಮಂದು ಕತೆ ನಿಮಗೆಲ್ಲ ಗೊತ್ತಿದೆ ಅನ್ಸುತ್ತೆ. ಪರಶುರಾಮ ಅವನ ತಂದೆ ತಾಯಿ ಕಡ್ದಾಕು ಅಂತಂದು ಅವ್ರ ತಂದೆ ಹೇಳಿದಾಗ ಏನು ಯೋಚನೆ ಮಾಡ್ದಂಗೆ ತಾಯಿನ ಕಡ್ದು ಹಾಕಿಬಿಡ್ತಾನ ಪರಶುರಾಮ. ಆ ಥರ ತಂದೆಗೆ ಅಷ್ಟು ಗೌರವ ಕೊಡಬೇಕು ಅಂತಂದು ನಮ್ಮ ತಲೆ ಒಳಗೆ. ನಾನು ಯಾವಾಗಲೂ ಕುಮಾರಣ್ಣಗೆ ಹೇಳ್ತಿದ್ದೆ, ಗೌಡ್ರ ವಿರುದ್ಧ ಅಂತಂದು ಏನು ಮಾಡಕ್ಕೆ ಹೋಗಬಾರ್ದು, ಅವ್ರದ್ದು ತಗೊಂಡು ಅವ್ರ ಹತ್ರ ಮಾತಾಡೇ ಏನಾದರೂ ಬೇರೆ ವ್ಯವಸ್ಥೆ ಮಾಡ್ಕೋಬೇಕು ಹೊರತು ಅವ್ರ ವಿರುದ್ಧ ಹೋಗಬಾರ್ದು ಅಂತ ಹೇಳ್ತಿದ್ದೆ. ನಾನು ವಿರುದ್ಧ ಹೋಗ್ಬಿಟ್ಟಿದ್ದಾನೆ ಅಂತ 10 ಗಂಟೆ ಹೇಳಿದರು. ಆಮೇಲೆ ನಾನು ಲೇಟಾಗಿ ಬಂದೆ. ಬರೋ ಅಷ್ಟೊತ್ತಿಗೆ ಅವರೇ ಸಮಾಧಾನ ಆಗಿದ್ರು. ಆಮೇಲೆ ಅಲ್ಲಿಂದ ಮತ್ತೆ ಈಗ ಅಲ್ಲಿಂದ ಆಗಿರೋ ಬೆಳವಣಿಗೆಗಳು ನೋಡಿದ್ರೆ ಅಷ್ಟು ವಿರೋಧ ಮಾಡ್ತಿದ್ದಂಥ ಗೌಡ್ರು ಈಗ ಮತ್ತೆ BJPನವ್ರು ಹೊಗಳ್ತಾ ಇರೋವಂಥದ್ದು. ಅದನ್ನ ನಮ್ಮ ತಂದೆಯವರು ಬೇರೆ ಆಗಿದ್ದೆ ಯಾಕೆ 1999ರಲ್ಲಿ
ಇವ್ರು BJP ಜೊತೆಗೆ ಹೋದ್ರು ಅಂತ, JH ಪಟೇಲ್ರು ನಮ್ಮ ತಂದೆಯವರು BJP ಜೊತೆಗೆ ಹೋದ್ರು ಅಂತಾನೆ ಅವ್ರು ಬೇರೆ ಆಗಿದ್ದು. ಅದು BJP ಅವ್ರ ಬಗ್ಗೆ ನನಗೆ ಕೆಟ್ಟ ಭಾವನೆ ಅಂತ ಅಲ್ಲ, ಬಟ್ ಕಾಂಗ್ರೆಸ್ ಆಗಲಿ BJP ಆಗಲಿ ಸಣ್ಣ ಸಣ್ಣ ಪಕ್ಷಗಳನ್ನ ನುಂಗದ್ನೇ ನೋಡ್ತಿರ್ತಾವೆ. ನಮ್ಮ JDU-ನಂತೂ ಕರ್ನಾಟಕದಲ್ಲಿ JDU-ಗೆ ಇತಿಶ್ರೀ ಆಡಿದ್ದೇ BJP ಜೊತೆಗೆ ಹೋಗಿದ್ರಿಂದ ಅಂತ ಅನ್ಕೊಂಡಿದ್ದೀನಿ ನಾನು. ಅವ್ರ ಜೊತೆ ಹೋಗಿದ್ರಿಂದ ಈಗ ನಮಗೆ ಈಗ ಅಲ್ಲಿ ಕೇಂದ್ರದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.